ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಶಾಖೆ ಕಾಯಕಯೋಗಿ ಫೌಂಡೇಶನ್ಸ್ ಮಂಡ್ಯ ಇವರ ವತಿಯಿಂದ ಮಂಡ್ಯ ಬೆಂಗಳೂರು ರಸ್ತೆಯಲ್ಲಿರುವ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಉದ್ಯಾನವನ ಸ್ವರ್ಣಸಂದ್ರ ಬಡಾವಣೆ ಮಂಡ್ಯ ಇಲ್ಲಿ ನಡೆದ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿರವರನ್ನು ಕುರಿತು ಕವಿ ಕಾವ್ಯ ಸಮ್ಮೇಳನ 2025ರ ಕಾರ್ಯಕ್ರಮವು ಶಿಕ್ಷಕರು ಹಾಗೂ ಸಾಹಿತಿಗಳಾದ ಕೊತ್ತತ್ತಿ ರಾಜುರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಕಾಯಕಯೋಗಿ ಫೌಂಡೇಶನ್ನ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತರಾದ ಎಂ ಶಿವಕುಮಾರ್ ರವರು ಉದ್ಘಾಟಿಸಿದರು. ಇವತ್ತು ಕವಿಗಳು ಅಂತಂದ್ರೆ ಈ ಸಮಾಜವನ್ನ ಕಟ್ಟುವಂತಹ ಬಹುದೊಡ್ಡ ಶಕ್ತಿಯನ್ನ ಹೊಂದಿರುವಂತವರು. ನೋಡಿ, ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಎಲ್ಲ ಸಾಲುಗಳು ನಮ್ಮ ಭವಿಷ್ಯವನ್ನ ಕಟ್ತಾ ಹೋಯಿತು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಎಲ್ಲ ಜನವರ್ಗದವರನ್ನ, ಅಕ್ಷರವನ್ನೇ ಕಲಿದೇ ಇರುವಂತಹ ಅನಕ್ಷರಸ್ಥರಿಗೂ ಕೂಡ ವಚನ ಸಾಹಿತ್ಯದ ಮೂಲಕ ಬಹುದೊಡ್ಡ ಕೊಡುಗೆಯನ್ನ ಈ ಸಮಾಜಕ್ಕೆ ನೀಡಿದಂಥವರು. ಕನಕದಾಸರಿರ್ಬೋದು ಮತ್ತು ಎಲ್ಲ ಪಂಪನಿಂದ ಹಿಡಿದು ರನ್ನ ಜನ್ನ ಎಲ್ಲರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅದರ ಮುಂದುವರೆದ ಪರಂಪರೆಯಾಗಿ ಕವಿಗಳು ತಮ್ಮ ಬರಹದ ಮೂಲಕ ಸಮಾಜವನ್ನ ತಿದ್ದುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳ ಅತ್ಯಂತ ಸಂತೋಷಕರವಾದಂತಹ ವಿಚಾರ. ನಾವು ಈ ಧ್ಯಾನ ಕೇಂದ್ರ ಮಾಡಿದ ನಂತರ ಇದು ಮೊದಲನೇ ಕಾರ್ಯಕ್ರಮ. ನೀವೆಲ್ಲ ಕನ್ನಡ ಪರವಾದಂಥವರು ಬಂದು ಇವತ್ತು ಕನ್ನಡದ ಹಬ್ಬವನ್ನ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷಕರವಾದಂತಹ ವಿಚಾರ. ಈ ಒಂದು ಉದ್ಯಾನವನವನ್ನ ನಾವು ಕಳೆದ 20 ವರ್ಷಗಳಿಂದ ಬಹಳ ನಾವು ಏಕಾಂಗಿಯ ಹೋರಾಟ ಅನ್ಬೋದು. ಇದನ್ನ ಎಲ್ಲ ಗಿಡಗಳನ್ನ, ಎಲ್ಲ ಜಾತಿಯ ಮರಗಳನ್ನ, ಸಸ್ಯಗಳನ್ನ, ಔಷಧೀಯ ಸಸ್ಯಗಳನ್ನ ನೆಟ್ಟು ಈ ಉದ್ಯಾನವನವನ್ನ ನಿರ್ವಹಣೆ ಮಾಡ್ತಾ ಬಂದಿದೆ ಕಾಯಕಯೋಗಿ ಫೌಂಡೇಶನ್. ಇದಕ್ಕೆ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಇವತ್ತು ಈ ಒಂದು ಧ್ಯಾನ ಕೇಂದ್ರ ಇಲ್ಲಿ ರೂಪಿತಗೊಂಡಿದೆ. ಈ ಧ್ಯಾನ ಕೇಂದ್ರವನ್ನ ಕನ್ನಡದ ಮನಸ್ಸುಗಳಿಗೆ ಉಚಿತವಾಗಿ ನಾವು ನೀಡ್ತೀವಿ. ನೀವೆಲ್ಲ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ. ಇಲ್ಲಿ ಎಲ್ಲ ಕನ್ನಡದ ಮನಸ್ಸುಗಳು ಕೂಡಿ ಕಲಿತು ಒಂದಷ್ಟು ಸಮಾಜವನ್ನ ತಿದ್ದುವಂತಹ ಕೆಲಸಗಳನ್ನ ನಾವು ನೀವು ಎಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದು ಉದ್ಘಾಟನೆಯನ್ನ ಮಾಡಿಸಿ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೀನಿ. ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು, ಕನ್ನಡದಿಂದ ನಮ್ಮೆಲ್ಲರ ಬದುಕು ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಕನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೇರ ಮಹಾದೇವು, ನಿವೃತ್ತ ಶಿಕ್ಷಕ ಹಾಗೂ ಸಾಹಿತಿಗಳಾದ ಕೆಪಿ ವೀರಪ್ಪ, ಸಮಾಜ ಸೇವಕರಾದ ಎಚ್ಇ ರಮೇಶ್, ಕಸ್ತೂರಿ ಸಿರಿಕನ್ನಡ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಕೆ ಮಂಜುಳಾ ರಮೇಶ್, ಮಂಡ್ಯ ತಾಲೂಕು ಅಧ್ಯಕ್ಷರಾದ ಕೆ ಚಿಕ್ಕತಮ್ಮಯ್ಯ ಹಾಜರಿದ್ದರು.